ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪ್ರಯಾಗ್ರಾಜ್ ಅಪಘಾತ ಪ್ರಕರಣ, ಗಾಯಾಳು ಹಾಗೂ ಮೃತರ ಕುಟುಂಬಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ, ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಬಿವೈಎಸ್ವೈ ಎಂಬ ಭರವಸೆ ಬರೀ ವ್ಯಕ್ತಿಯಲ್ಲ, ದೊಡ್ಡ ಶಕ್ತಿ. ಶಕುಂತಲಾ ಬೆಲ್ಲಡೆ. ಸುದ್ದಿಯ ವಿವರಗಳು. ಪ್ರಯಾಗ್ರಾಜ್ಗೆ ಹೋಗಿ ಮರಳಿ ಬರುವಾಗ ಅಪಘಾತ ಸಂಭವಿಸಿ ಮೃತಪಟ್ಟವರ ಕುಟುಂಬಕ್ಕೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನು ಭೇಟಿ ಮಾಡಿ ಧೈರ್ಯ ತುಂಬಿದ ಅವರು ಸಂಪೂರ್ಣವಾಗಿ ಚಿಕಿತ್ಸೆ ವೆಚ್ಚ ಭರಿಸುವುದಾಗಿ ಹೇಳಿದರು. ಹಾಗೆ ಇಬ್ಬರು ಗಾಯಾಳುಗಳ ಶಸ್ತ್ರಚಿಕಿತ್ಸೆ ನಡೆಸಬೇಕು ಎಂದು ವೈದ್ಯರಿಗೆ ತಿಳಿಸಿದರು. ನಂತರ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಮೃತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. 1 ವಾರದಲ್ಲಿ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲಾಗುವುದು. ಮೃತ ಕುಟುಂಬಸ್ಥರು ಅತ್ಯಂತ ಕಡು ಬಡವರಿದ್ದಾರೆ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕಿದ್ದಲ್ಲಿ ಮಾಡಲಾಗುವುದು. ಸರ್ಕಾರ ಅವರ ಜೊತೆ ಇದೆ. ಇನ್ನೊಬ್ಬ ಗಾಯಾಳು ಇನ್ನೂ ಅಲ್ಲೇ ಇದ್ದಾರೆ. ಅವರನ್ನು ಶಿಫ್ಟ್ ಮಾಡುವ ವ್ಯವಸ್ಥೆ ಮಾಡಬೇಕು ಎಂದು ಈಗಾಗಲೇ ಹೇಳಿದ್ದೇನೆ ಎಂದರು. ಫೆಬ್ರವರಿ 21ರಂದು ನಗರದ ಲಾಡ್ಗೇರಿ ನಿವಾಸಿಗಳು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಹೋಗಿ ಬರುತ್ತಿದ್ದಾಗ ವಾರಾಣಸಿ ಜಿಲ್ಲೆಯ ಮಿರ್ಜಾ ಮುರಾರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ರೋಪಾಪುರ್ ಬಳಿ ಇವರು ಸಾಗುತ್ತಿದ್ದ ಕ್ರೋಸರ್ ವಾಹನ ಲಾರಿಗೆ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದರು. ಈ ಸಂದರ್ಭದಲ್ಲಿ ಬೀದರ್ ತಹಸೀಲ್ದಾರರಾದ ಡಿಎಚ್ ಮಹಾಂತೇಶ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಶೆಟ್ಟಿ, ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ನಗರಸಭೆ ಸದಸ್ಯ ಹನುಮಂತ್ ಮಲ್ಕಾಪುರೆ, ಸುನಿಲ್ ಭಾವಿಕಟ್ಟಿ, ಮುಖಂಡರಾದ ಧನರಾಜ್ ಹಂಗರ್ಗಿ, ರೇಖಾ, ಚಂದ್ರಕಾಂತ್ ಹಳ್ಕೆಡ್ಕರ್, ಶರಣು ಲಾಡ್ಗೇರಿ, ರಮೇಶ್ ಜಮಾದರ್, ಜಗದೀಶ್ ಭಾವಿಕಟ್ಟಿ, ವಿಜಯಕುಮಾರ್ ಭಂಡೆ ಸೇರಿದಂತೆ ಇತರರು ಇದ್ದರು. ಈಗೇನೆಲ್ಲ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಫ್ರ್ಯಾಕ್ಚರ್ ಆಗಿದೆ ಸರ್. ನೋಡಿದ್ರೆ ಬರುತ್ತೆ ಇಷ್ಟೆಲ್ಲ. ಸೊ ಇದರಲ್ಲಿ ಏನಾಗಿದೆ ಸರ್? ನೀವು ಕಾಶಿಯಿಂದ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀರಾ? ಆಯ್ತಪ್ಪ, ನಮಗೆ ಹೌದು ಪಕ್ಕದಲ್ಲೇ ಇದ್ದೀನಿ ನಾನು, ಮುಂದಿನ ಸೀಟ್ ಮೇಲೆ. ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇವತ್ತು ಏನು ಲಾಡ್ಗೇರಿಯಿಂದ ಬೀದರಿಂದ ಸುಮಾರು 14 ಜನ ಪ್ರಯಾಗ್ರಾಜ್ಗೆ ದರ್ಶನಕ್ಕೆ ಹೋಗಿದ್ದರು, ಕುಂಭಮೇಳಕ್ಕೆ ಹೋಗಿದ್ದರು. ದುರದೃಷ್ಟವಶಾತ್ ಭಾರಿ ಒಂದು ಅಪಘಾತ ಆಗಿ ಸುಮಾರು 6 ಜನ ಮೃತಪಟ್ಟಿದ್ದು ಭಾಳ ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. 8 ಜನರಿಗೆ ತೀವ್ರವಾದಂಥ ಗಾಯಗಳಾಗಿದ್ದು, ಈ ಎಲ್ಲ ಇವತ್ತು ಯಾರ್ಯಾರಿಗೆ ಗಾಯ ಆಗಿತ್ತು ಅವರಿಗೆ ಅಲ್ಲೇ ನಿಮ್ಮ ವಾರಣಾಸಿಯಲ್ಲಿ ಅವರಿಗೆ ಆಸ್ಪತ್ರೆಯಲ್ಲಿ ಇವತ್ತು ದಾಖಲೆ ಮಾಡಿದರು. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಜಿಲ್ಲಾಡಳಿತಕ್ಕೆ ಇವತ್ತು ಅವರಿಗೆ ತತ್ಕ್ಷಣವೇ ಸ್ಪಂದನೆ ಮಾಡಿ ಮೇಲ್ವಿಚಾರಣೆ ಮಾಡಿ ಇವತ್ತು ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಲಿಕ್ಕೆ ಮತ್ತು ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಬಾಡೀಸ್ ಮತ್ತು ಇಲ್ಲಿಗೆ ವಾಪಸ್ ತರಲಿಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೆ. ಅದಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವತ್ತೇ ಭೇಟಿ ಮಾಡಿ ಮೃತಪಟ್ಟವರಿಗೆ ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಇವತ್ತು ಅವರು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದರು. ಅವ್ರ ಕಡೆಯಿಂದ ಅಲ್ಲಿನ ಜಿಲ್ಲಾಡಳಿತ ಅದರ ಜೊತೆಯಲ್ಲಿ ಮಾತನಾಡಿಸಿ
ಅಲ್ಲಿ ಚೆನ್ನಪ್ಪ ಅಂಥೇಳಿ ನಮ್ಮವರೇ ಒಬ್ಬರು ಐ ಜಿ ಇದ್ದರು. ಅವರಿಗೆ ನಾನು ದೂರವಾಣಿ ಮುಖಾಂತರ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಯಲ್ಲಿ ಮಾತನಾಡಿದರು. ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದರು. ನಾನು ಇವತ್ತು ಕಂಟಿನ್ಯೂಸ್ ಆಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದೆ. ನಮ್ಮ ಜಿಯಾ ಅಂತೇಳಿ ನಮ್ಮ ಅಧಿಕಾರಿ ಡೆಪ್ಟಿ ತಹಶೀಲ್ದಾರ್ಗೆ ಅವ್ರ ಜೊತೆಯಲ್ಲಿ ನಾನು ಹೇಳಿದ್ದೆ 3 ಜನರಿಗೆ 2 ಕಳಿಸಿ ಅಂತ. ಜಿಲ್ಲಾಡಳಿತ ವತಿಯಿಂದ 3 ನಾವು ಇಲ್ಲಿಂದ ಕಳಿಸಿದ್ದೇವೆ. ಅವ್ರು ಹೋಗಿ ಆ್ಯಂಬುಲೆನ್ಸಲ್ಲಿ ಏನು ಮೃತಪಟ್ಟಂಥವರ ಬಾಡಿ ಇದ್ದ ಶವಗಳನ್ನು ಮರಳಿ ಬೀದರ್ಗೆ ತರುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಮತ್ತು 8 ಜನರಲ್ಲಿ ಒಬ್ಬರಿಗೆ ಇನ್ನೂ ಅಲ್ಲಿ ಭಾಳಷ್ಟು ತೀವ್ರವಾದಂಥ ಗಾಯಗಳಾಗಿದ್ದ ಕಾರಣ ಅಲ್ಲಿನ ವೈದ್ಯರು ಅವರಿಗೆ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಅವರಿಗೆ ಅಲ್ಲೇ ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟು ಅವರು ಇವತ್ತು ಪ್ರಯಾಣ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ ಅಂತ ಹೇಳಿದರೆ ವೈದ್ಯರ ಪರವಾನಗಿ ತೆಗೆದುಕೊಂಡು ಅವರಿಗೆ ಶಿಫ್ಟ್ ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಅವರು ಇನ್ನೂ ಅಲ್ಲೇ ಇದ್ದಾರೆ. ಒಬ್ಬ ಗಾಯಾಳು ಇಲ್ಲ, ಇನ್ನೂ ಈಗ ಏರ್ ಲಿಫ್ಟ್ ಅಂತೂ ನಾವು ಬೇರೆ ಗಾಯಾಳುಗಳಿಗೆ ಏರ್ ಲಿಫ್ಟ್ ಮಾಡಲಿಕ್ಕೂ ನಾನು ಹೇಳಿದ್ದೆ. ನಾವು ಗಾಯಾಳುಗಳಿಗೆ ಏರ್ ಲಿಫ್ಟ್ ಮಾಡಿ ಇಲ್ಲಿ ತಂದು ಬ್ರಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ನಾನು ಗಾಯಾಳುಗಳ ಜೊತೆಯಲ್ಲಿ 5 ಜನ ಇನ್ನೂ ಇಲ್ಲಿ ಅಡ್ಮಿಟ್ ಇದ್ದಾರೆ. 3 ಡಿಸ್ಚಾರ್ಜ್ ಮಾಡಿದ್ದಾರೆ. ಇವತ್ತು ಅವರು ಭಾಳ ತೀವ್ರಗತಿಯಲ್ಲಿ ಗುಣಮುಖರಾಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಅನ್ನುವಂಥ ನಂಬಿಕೆ ಇದೆ. ಅವರು ಗುಣಮುಖರಾಗ್ತಾ ಇದ್ದಾರೆ. ಅವ್ರದ್ದೇನೋ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ಗೆ ಬೇಕಾದರೆ ಇಲ್ಲಿ ಏನಾದರೂ ಖರ್ಚು ವೆಚ್ಚಗಳು ಬೇಕಾದರೆ ನಾವು ಆ ಖರ್ಚು ವೆಚ್ಚಗಳನ್ನು ಭರಿಸ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಪರಿವಾರ ಜೊತೆಯಲ್ಲಿ ಸರ್ಕಾರ ಇದೆ, ನಾವಿದ್ದೇವೆ. ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪರಿವಾರದವರಿಗೆ ಅದನ್ನು ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ದುರ್ಘಟನೆಗಳು ಆಗಬಾರ್ದು, ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ನಾನು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಈಗ ಯಾರು ಇವತ್ತು ಅವರಿಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ, ಅನಾಥರಾಗಿದ್ದಾರೆ, ಅಂಥ ಮಕ್ಕಳಿಗೆ ಅವರ ಶಾಶ್ವತವಾದಂಥ ಅವರಿಗೆ ಮುಂದೆ ತೊಂದರೆ ಆಗದ ರೀತಿಯಲ್ಲಿ ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಬೆಳವಣಿಗೆಗೆ ಇವತ್ತೇನು ಸಹಕಾರ ಆಗಬೇಕು ಅಂತೇಳಿ ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿ ಸರ್ಕಾರದ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ.
ಅಪಘಾತದಲ್ಲಿ ಸಾವಾಯಿತು. ಭಾಳ ಅತ್ಯಂತ ದುಃಖಕರವಾದಂಥದ್ದು. ಆ ಮೃತರ ಮನೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಸರ್ಕಾರದ ವತಿಯಿಂದ ನನ್ನ ಕಡೆಯಿಂದ ಸಾಂತ್ವನ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಅವರ ಶವಗಳನ್ನು ಮರಳಿ ಬೀದರಿಗೆ ತರುವಂಥ ವ್ಯವಸ್ಥೆಯನ್ನು ಇವತ್ತು ಆಗಿದೆ. ಮತ್ತು ಯಾರ್ಯಾರು ಗಾಯಾಳುಗಳಿದ್ದಾರೆ, ಗಾಯಾಳುಗಳ ಚಿಕಿತ್ಸೆ ಇವತ್ತು ಉಚಿತವಾಗಿ ಎಲ್ಲ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನೊಬ್ಬ ಗಾಯಾಳು ಅಲ್ಲೇ ಇದ್ದಾರೆ, ಅವರಿಗೂ ಇವತ್ತು ಶಿಫ್ಟ್ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ಅವರಿಗೆ ಈ ಮೃತರ ಪರಿವಾರದವರಿಗೆ ಇನ್ನೂ ಹೆಚ್ಚಿನ ಏನು ಸಹಾಯ ಮಾಡಬೇಕಾಗಿದೆ. ಭಾಳ ಅತ್ಯಂತ ಕಡು ಬಡವರಿದ್ದಾರೆ, ಅದ್ರ ಬಗ್ಗೆನೂ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಮುಂಬರುವಂಥ ದಿನಮಾನಗಳಲ್ಲಿ ಆ ಪರಿವಾರಕ್ಕೆ ಇವತ್ತು ಸರ್ಕಾರದ ವತಿಯಿಂದ ಸಹಾಯನೂ ಮಾಡ್ತೇವೆ. ನಮ್ಮ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಸರ್ಕಾರ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾಡಿನಾದ್ಯಂತ ನಿನ್ನೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ. ನಸುಕಿನ ಜಾವದಿಂದಲೇ ಶಿವನ ದೇವಾಲಯಗಳಲ್ಲಿ ರುದ್ರ ಅಭಿಷೇಕ, ಶಿವನಿಗೆ ವಿಶೇಷ ಅಭಿಷೇಕ ಆರಂಭವಾಗಿದೆ. ಬೀದರ್ನ ಸುಪ್ರಸಿದ್ಧ ಪಾಪನಾಶ್ ದೇವಾಲಯದಲ್ಲಿ ಹಬ್ಬದ ಆಚರಣೆ ಸಂಭ್ರಮ ಜೋರಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವನಿಗೆ ವಿಶೇಷ ಪೂಜೆ, ಪ್ರಾರ್ಥನೆ, ನೈವೇದ್ಯ, ರುದ್ರ ಅಭಿಷೇಕ ಮಾಡಿಸುತ್ತಿದ್ದಾರೆ. ಮುಂಜಾನೆಯಿಂದಲೇ ದೇವಾಲಯಗಳಲ್ಲಿ ಧಾರ್ಮಿಕ ಪೂಜಾ ಕಾರ್ಯಗಳು ಆರಂಭವಾಗಿದ್ದು, ಗಂಗಾಜಲ ಅಭಿಷೇಕ, ಫಲಪಂಚಾಮೃತ ಅಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕ ಏಕಾದಶಿ ವಾರ ರುದ್ರಾಭಿಷೇಕ ನೆರವೇರಿಸಿ ನಂತರ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ. ದಿನವಿಡೀ ಶಿವನಿಗೆ ರುದ್ರ ಅಭಿಷೇಕ, ರುದ್ರ ಪಾರಾಯಣ ನೆರವೇರಲಿದೆ. ದೇವಾಲಯದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೀದರ್ನ ಸುಪ್ರಸಿದ್ಧ ಪಾಪನಾಶ್ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆಗಳು ನೆರವೇರಿವೆ. ಮುಂಜಾನೆಯಿಂದಲೇ ನೂರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಶಿವಲಿಂಗದ ದರ್ಶನ ಪಡೆದಿದ್ದರು. ಬೆಳಗ್ಗೆ ಹಾಲು ಮತ್ತು ಬಿಲ್ವ ಪತ್ರೆಯಿಂದ ವಿಶೇಷವಾದ ಅಭಿಷೇಕ ಮತ್ತು ಅರ್ಚನೆ ನೆರವೇರಿಸಲಾಯಿತು. दोगे को बात करते क्या?
चलिए सर फटफट चलिए चलो 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 सर चलो ವೈದ್ ಅಕಾಡೆಮಿ ಬೀದರ್‌ನಿಂದ ಚಂದ್ರಶೇಖರ್ ಕಟ್ಟೆ ಅವರು ಮಾತಾಡ್ತಾ ಇರೋದು. ನಾವು ಈ ಬಳ್ಳಿ ಶಿವರಾತ್ರಿ ದಿವಸ ಮತ್ತು ನೆಕ್ಸ್ಟ್ ಇಯರ್ ಇದೇ ಥರ ನಾವು ಪ್ರಸಾದ ಎಲ್ಲ ಭಕ್ತಾಧಿಕಾರಿಗಳಿಗೆ ಮನೆ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಇಯರ್ನು ಮತ್ತೆ ನಾವು ಇದೇ ಥರ ಪ್ರಸಾದ ರೈಟ್ ಗ್ರೂಪ್ ಆಫ್ ಕಂಪನಿ ಚಂದ್ರಶೇಖರ್ ಬಿ ಕಟ್ಟೆ ಅವರು ಸುಮಾರು ರಾತ್ರಿ 12 ಗಂಟೆಯಿಂದ ಮತ್ತು ರಾತ್ರಿ 12 ಗಂಟೆ ಆಗ್ತಿದೆ. ನಾನ್ ಸ್ಟಾಪ್ ಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ. ಲಕ್ಷಾಂತರ ಜನ ಬಂದರು ಲಕ್ಷಾಂತರ ಜನ ಬಂದು ಪ್ರಸಾದ ಸ್ವೀಕಾರ ಮಾಡೋದಿದ್ದಾರೆ. ಮತ್ತು ಇನ್ನೂ ನಾಳೆ ಬೆಳಗ್ಗೆ ಅಮಾವಾಸ್ಯೆ ನಾಳೆ ಬೆಳಗ್ಗೆ ಕೊಡಬೇಕಂತ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡುವ ಮೂಲಕ ಸಂಚಲನ ಮೂಡಿಸಿದ ಬಿಎಸ್ ಯಡಿಯೂರಪ್ಪ ರವರ ಸೇವೆ ಅಪಾರವಾಗಿದೆ. ಬಿಎಸ್ವೈ ಎಂಬ ಭರವಸೆ ಬರೀ ವ್ಯಕ್ತಿಯಲ್ಲ, ದೊಡ್ಡ ಶಕ್ತಿ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಕುಂತಲಾ ಬೆಲ್ದಾಳೆ ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಆಂತೂರ್ ಗ್ರಾಮದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದಂದು 44ಕ್ಕೂ ಹೆಚ್ಚು ಭಾಗ್ಯಲಕ್ಷ್ಮಿ ಬ್ಯಾಂಡ್ ಫಲಾನುಭವಿ ಯುವತಿಯರ ಸಮ್ಮುಖದಲ್ಲಿ ಬೀದರ್ ದಕ್ಷಿಣ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ರೈತರು ಜನಪರ ಹೋರಾಟದ ಕಟಾಳುವಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ ಬಿಎಸ್ ಯಡಿಯೂರಪ್ಪ ಸುದೀರ್ಘ ಅವಧಿಗೆ ಪ್ರತಿಪಕ್ಷ ನಾಯಕರಾಗಿ ಆಡಳಿತ ಪಕ್ಷವನ್ನು ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡಿದವರು. ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಡಿಸಿಎಂ ಆಗಿ 2006ರಲ್ಲಿ ಜಾರಿಗೆ ತಂದ ಹಲವು ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಯೋಜನೆಯು ಒಂದು. ನಂತರ 2008ರಲ್ಲಿ ಮುಖ್ಯಮಂತ್ರಿಯಾಗಿ ಯೋಜನೆಯನ್ನು ಮಾರ್ಪಾಡು ಮಾಡಿ ಒಂದು ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಯೋಜನೆ ಲಾಭ ಪಡೆಯಲು ಅವಕಾಶ ಕಲ್ಪಿಸಿದರು.
ಎಸ್ ಯಡಿಯೂರಪ್ಪ ಬದುಕಿ ಬಾಳೆಂದು ಹಾರೈಸುತ್ತೇವೆ. 3 ವರ್ಷ ಎಸ್ ಯಡಿಯೂರಪ್ಪ ಬದುಕಿ ಬಾಳೆಂದು ಹಾರೈಸುತ್ತೇವೆ. ಭಾರತ್ ಮಾತಾ ಕಿ ಜೈ. ನಾರಿ ಶಕ್ತಿಗೆ ಜಯವಾಗಲಿ. ನಾರಿ ಶಕ್ತಿಗೆ ಜಯವಾಗಲಿ. ಭಾಗ್ಯಲಕ್ಷ್ಮಿಯರಿಗೆ ಜಯವಾಗಲಿ. ಭಾಗ್ಯಲಕ್ಷ್ಮಿಯರಿಗೆ ಜಯವಾಗಲಿ. ಡಾಕ್ಟರ್ ಶೈಲೇಂದ್ರ ಕಲ್ಲಡೆ ಅವರಿಗೆ ಜಯವಾಗಲಿ. ರವಿ ರೆಡ್ಡಿ ಅವರು ಹಾರಿ ಅವರೇ ನೀವೆಲ್ಲ ಅಧ್ಯಕ್ಷ ಪುರಸಭೆಯಲ್ಲಿದ್ದರು ಮತ್ತೊಂದು ರೀತಿಯಿಂದ ಬಂದಿಲ್ಲ. ಅದಕ್ಕೆ ಇವತ್ತು ಅವ್ರು ಹೆಂಗೆ ಸ್ಟ್ರಗಲ್ ಮಾಡಿ ಬರ್ತಾ 82 ವರ್ಷ ಆಗ್ಯದ. ಅದಕ್ಕೆ ನಾವೆಲ್ಲರೂ ಆಟೋ ಸಮಸ್ತ ಎಲ್ಲ ಆತ್ಮೀಯ ಸಹೋದರರು ನನ್ನ ಮಂಡಲದ ಪ್ರತಿಯೊಬ್ಬ ಎಲ್ಲ ನನ್ನ ಆತ್ಮೀಯ ಸಹೋದರ ಬಾಂಧವರಿಗೆ ಕಳಕಳಿಯಿಂದ ನಾನು ಕೇಳ್ಕೊತೀವಿ. ಯಡಿಯೂರಪ್ಪನವರಿಗೆ 82 ವರ್ಷ ಆಯುಷ್ಯವನ್ನು ಹೆಚ್ಚಾಗಲಿ. ಅವ್ರು ಮಾಡಿದಂಥ ಕಾರ್ಯವೈಖರಿಗಳಿಗೆ ಇನ್ನೂ ಶಕ್ತಿಯನ್ನು ಪಟ್ಟು ಮುಂಬರುವ ನಮ್ಮ ಸರ್ಕಾರ ಮುಂದೆ ಬರ್ತದ ಆ ಸರ್ಕಾರಕ್ಕೋಸ್ಕರ ಯಾವುದೇ ಯೋಜನೆ ಹಾಕೊಟ್ಟಿದ್ದನ್ನು ಮುಂದುವರಿಸಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಇವತ್ತು ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ದೇವಿ ಪೂಜೆ ಮಾಡಿದ್ರು. ನೋಡಿ ಅಮಾವಾಸ್ಯೆ ಅದ, ಇವತ್ತು ಅಮಾವಾಸ್ಯೆ ಅದ. ಇವತ್ತು ಭಾಳ ಒಳ್ಳೆಯದು. ಹಲವು ಹೋಟೆಲ್ಗಳು, ಉಪಹಾರ ಕೇಂದ್ರಗಳು, ಬೀದಿ ಬದಿ ತಿನಿಸು ಕೇಂದ್ರಗಳಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸಲಾಗುತ್ತಿದ್ದು, ಅದರಿಂದಾಗಿ ಗ್ರಾಹಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತಿರುವುದು ಮಾದರಿ ಪರೀಕ್ಷೆಗಳಿಂದ ದೃಢಪಟ್ಟಿದೆ. ವಿವಿಧ ತಿನಿಸು ಕೇಂದ್ರಗಳಿಂದ ಸಂಗ್ರಹಿಸಲಾದ ಇಡ್ಲಿ ಮಾದರಿಗಳಲ್ಲಿ ಸುಮಾರು 50% ಅಸುರಕ್ಷತೆ ಎಂಬುದು ಆಹಾರ ಇಲಾಖೆಯ ಪ್ರಯೋಗಾಲಯದಲ್ಲಿ ದೃಢಪಟ್ಟ ಬೆನ್ನಲ್ಲೇ ರಾಜ್ಯದ ಹೋಟೆಲ್, ಉಪಹಾರ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗುತ್ತಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಹೋಟೆಲ್, ರಸ್ತೆ ಬದಿ ತಿಂಡಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಇನ್ನು ಮುಂದೆ ಬಳಸುವಂತಿಲ್ಲ. ಆಹಾರ ತಯಾರಿಕೆ, ವಿತರಣೆ ವೇಳೆ ಕೂಡ ಪ್ಲಾಸ್ಟಿಕ್ ಬಳಸಬಾರದು. ಆಹಾರದ ಬಿಸಿಗೆ ಪ್ಲಾಸ್ಟಿಕ್ನಿಂದ ಹೊರಸೂಸುವ ಪದಾರ್ಥಗಳು ವಿಷಕಾರಿಯಾಗುತ್ತಿದ್ದು, ಕ್ಯಾನ್ಸರ್ ಕಾರಕ ಅಂಶಗಳನ್ನು ಸಹ ಹೊರಸೂಸುತ್ತದೆ ಎಂದು ವರದಿಯಿಂದ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ತಿನಿಸು ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆಯನ್ನೇ ಬಳಸಬೇಕು ಎಂದು ಕಡ್ಡಾಯವಾಗಿ ನಿಯಮ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕದ ಆಹಾರ ಸುರಕ್ಷತಾ ಇಲಾಖೆಯು ಇಡ್ಲಿ ತಯಾರಿಸಲು ಪಾಲಿಥಿನ್ ಹಾಳೆಗಳನ್ನು ಬಳಸುತ್ತಿರುವ 52 ಹೋಟೆಲ್ಗಳು ಕಂಡು ಬಂದಿವೆ. ಪಾಲಿಥಿನ್, ವಿಶೇಷವಾಗಿ ತೆಳುವಾದ ಹಾಳೆಗಳು ಕ್ಯಾನ್ಸರ್ ಕಾರಕವಾಗಿದ್ದು, ಸರ್ಕಾರವು ಹೋಟೆಲ್ ಉದ್ಯಮದಲ್ಲಿ ಇದರ ಬಳಕೆಗೆ ಅನುಮತಿ ಇರುವುದಿಲ್ಲ. ಇಡ್ಲಿಯನ್ನ ಏನು ಬೇಯಿಸ್ತಾರೆ ಅವಾಗ ಹಿಂದೆ ಎಲ್ಲ ಬಟ್ಟೆ ಉಪಯೋಗಿಸಿ ಮಾಡೋರು. ಆದರೆ ಇತ್ತೀಚಿನ ಕಾಲದಲ್ಲಿ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇತ್ತು. ಆ ಕಾರಣದಿಂದ ನಮ್ಮ ಇಲಾಖೆಯವರು ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ಥರದ ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸೋದಕ್ಕೆ ಮಾಡ್ತಾಯಿದ್ರು. ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ಕು ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ, ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿಯೂ ಬೀರ್ತದೆ. ಆದ್ದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. 52 ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು ಮತ್ತು ನಾವು ಎಲ್ಲ ಕಡೆ ನಾವು ನೀಡ್ತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು. ಅಂಥವ್ರು ಬ್ಯಾನೇ ಅದು ಉಪಯೋಗ ಮಾಡಬಾರ್ದು. ಒಣ ಹುಲ್ಲು ಸುಟ್ಟರೆ ಹೊಸ ಚಿಗುರು ಬರುತ್ತದೆ, ಮೇಕೆಗಳಿಗೆ ಮೇವು ಸಿಗುತ್ತದೆ ಎಂದು ವ್ಯಕ್ತಿಯೊಬ್ಬ ಅರಣ್ಯ ಪ್ರದೇಶದ ಒಣ ಹುಲ್ಲಿಗೆ ಬೆಂಕಿ ಇಟ್ಟ ಪರಿಣಾಮ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಭಸ್ಮವಾಗಿರುವ ಘಟನೆ ಕನಕಪುರ ತಾಲೂಕಿನ ದೊಡ್ಡಹಲಹಳ್ಳಿ ವ್ಯಾಪ್ತಿಯ ಸಂಗಮ ವನಜೀವಿ ವಲಯದಲ್ಲಿ ನಡೆದಿದೆ.
ರಾಜಪ್ಪ 42 ಎಂಬಾತ ತನ್ನ ಮೇಕೆಗಳನ್ನು ಮೇಯಿಸಲು ಸಂಗಮ ವನಜೀವಿ ವಲಯದ ಅರಣ್ಯ ಪ್ರದೇಶಕ್ಕೆ ತೆರಳಿದ್ದನು. ಈ ವೇಳೆ ಅರಣ್ಯದಲ್ಲಿದ್ದ ಒಣ ಹುಲ್ಲು ನೋಡಿದ ಆತ ಇದನ್ನು ಸುಟ್ಟರೆ ಹೊಸ ಹುಲ್ಲು ಚಿಗುರುತ್ತದೆ, ಕುರಿ ಮೇಕೆಗಳಿಗೆ ಮೇವು ಲಭ್ಯವಾಗುತ್ತದೆ ಎಂದು ಬೆಂಕಿ ಹಚ್ಚಿದ್ದಾನೆ. ಪರಿಣಾಮ 10 ಎಕರೆ ಅರಣ್ಯ ಪ್ರದೇಶ ನಾಶವಾಗಿದೆ. ಈ ನಡುವೆ ಅಗ್ನಿ ಅವಘಡ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಆದರೆ ಅದಾಗಲೇ 10 ಎಕರೆ ಅರಣ್ಯ ಭಸ್ಮವಾಗಿತ್ತು. ಈ ಅವಘಡದಲ್ಲಿ ಕೆಲವು ವನ್ಯಜೀವಿಗಳು ಸಹ ಸಾವನ್ನಪ್ಪಿವೆ ಎಂದು ಶಂಕಿಸಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.